ಹೌದಾ? ಹಾಂ ವಿಡಿಯೋ ಮಾಡಿದೆ. ಹೌದು 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 ತೋರಿಸಿ ನೋಡೋಣ. ಹಾಂ ಇದೆ ಅದಮ್ಮ ಸಂಕಟ ಆಗುತ್ತೆ, ರಾತ್ರಿ ಮಲಗ್ಲಿಕ್ಕಾಗಲ್ಲ. ಅವ್ರು ದೇವ್ರು ದೇವ್ರು ಅಂತ ನಂಬಿದ್ರೆ ಸರಿ ಆಯ್ತಿಲ್ಲ. ಬರೋದು ಮಿನಿಜರು. ನಾನು ಹೇಗಿದ್ದೆ ಸ್ವಾಮಿ ನನಗೆ. ಅಯ್ಯೋ ಅಯ್ಯೋ ನೀವು ಇದೆಲ್ಲ ಕಳ್ಕೊಂಡು ಬನ್ನಿ ಅಮ್ಮ, ನಾವೇ ವ್ಯವಸ್ಥೆ ಮಾಡ್ತೇವೆ, ಕಲೀಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ, ಮೆಡಿಸಿನ್ ವ್ಯವಸ್ಥೆ ಮಾಡ್ತೇವೆ ಆಯ್ತಾ. ಯೋಚನೆ ಮಾಡಬೇಡಿ ಅಮ್ಮ. ನಾವೆಲ್ಲ ಇದ್ದೀವಿ, ಎಲ್ಲರೂ ಇದ್ದೀವಿ ನಿಮ್ಮೊಟ್ಟಿಗೆ. ಆಗಿದ್ದನ್ನು ಏನು ಮಾಡೋಕ್ಕಾಗಲ್ಲ, ಅದರ ಮುಂದೆ ಏನಂತ ನೋಡ್ಬೇಕು. ಇದೆಲ್ಲ ಆಗಲಿ ಈಗ ಎಲ್ಲ. ಇದೇ ಥರ ಈ ಗ್ರಾಮ ಪಂಚಾಯತಿನೇ ಈ ಥರ ಬಿಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಂದರೆ ಈ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅನೌನ್ಸ್ ಮಾಡಿಬಿಡ್ತೀವಿ ಸರ್ಕಾರ. ಈ ಯಾರೂ ನಾವು ಹೋಗಲ್ಲ ಅಂತ ಹೇಳೋದು ತಯಾರಿಲ್ಲ, ಎಲ್ಲರೂ ನಾವು ಹೋಗ್ತೀವಿ ಅಂತ ಸರ್ಕಾರದಿಂದ ಡೆವಲಪ್ಮೆಂಟಿಗೆ ಬಿಡಲ್ಲ ಇವರು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎಲ್ಲಿ ಕೆಲಸ ಮಾಡೋಕ್ಕೆ ಹೋದ್ರೂ ರಸ್ತೆ, ಕರೆಂಟು, ನೀರು ಎಲ್ಲದಕ್ಕೂ ಅಡ್ಡಿಪಡಿಸ್ತಾರೆ. ಇದು ಫಾರೆಸ್ಟ್ ಜಾಗ ಅಂತ ಆಯ್ತು, ನಮ್ಮ ಪರಿಹಾರ ಕೊಟ್ಬಿಟ್ಟು ನಾವು ಹೊರಗಡೆ ಹೋಗ್ತೀವಿ ಅಂದರೆ ಅದನ್ನು ಕೂಡ ಇವ್ರ ಹತ್ರ ದುಡ್ಡಿಲ್ಲ. ಟೋಟಲಿ ಜನರನ್ನ ಪ್ರಾಣಿಗಳ ಜೊತೆ ಹಾಕಿ ಒಂಥರ ಈ ಜೈಲಿಗೆ ಸಂಘರ್ಷಕ್ಕೆ ಬಿಟ್ಟಿದ್ದಾರೆ. ಈ ಥರ ಇನ್ಸಿಡೆಂಟ್ ಆದಾಗ ಈಗ ಸರ್ಕಾರದಿಂದ 20 ಲಕ್ಷ ಚೆಕ್ ಕೊಟ್ಟರು, ಪ್ರಾಣ ಬರುತ್ತಾ, ಜೀವ ಬರ್ತದ. ಮೊನ್ನೆ ನಾವಿಲ್ಲಿ ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡಿದಾಗ ಎಲ್ಲ ಟವಲ್ ಹಾಕಿ ಇಲ್ಲಿ ಕೂತಿದ್ದ ರೈತರು ಭಿಕ್ಷೆ ಬೇಡಿ ನಿಮ್ಗೆ 50 ಲಕ್ಷ ಕೊಡ್ತೀವಿ, ನೀವು ಯಾರಾದರೂ ಈ ಜೀವ ತಂದು ಕೊಡೋಕ್ಕಾದ್ರೂ ಸಾಧ್ಯವಾದ್ರೆ ನೋಡಿ. ಏನು ಮಾಡಿ ಮಾತಾಡಿದ್ವಿ ಅಂದರೆ ಘೋಷಣೆ ಮಾಡಿದಂತ ಕೂಡಲೇ ಪರಿಹಾರ ಜೀವನ ಉಳಿತಾಯ್ತು. ಸುಮಾರು ವರ್ಷ ಆಯ್ತು ಪರಿಹಾರ ಕೊಟ್ಟು, ಸುಮಾರು ವರ್ಷ ಆಯ್ತು. ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿ ಕೊಟ್ಟಾಗಿದೆ. ಕೊಡೋದಾದ್ರೆ ನಾವು ಯಾವತ್ತೂ ಹೋಗ್ತಿದ್ವಿ, ಕೊಡಲಿಲ್ಲ, ಪರಿಹಾರನೇ ಕೊಡಲಿಲ್ಲ. ಅದು ಇದು ರೆಕಾರ್ಡ್ ಎಲ್ಲ ನಮ್ಮನ್ನು ಆಳುವವರಿಗೆ ಅದ್ರ ಇಚ್ಛಾಶಕ್ತಿ ಇಲ್ಲ. ಇವತ್ತಿನ ರಾಜಕಾರಣಿಗಳ ತಲೆಯಲ್ಲಿ ಹಾಗೆ ಅಂದರೆ ನಮ್ಮ ರಿಟರ್ನ್ಸ್ ಏನು ಅಂತೇಳಿ ಯೋಚನೆ ಮಾಡ್ತಾರೆ. ಹೌದು, ಈಗ ನಮ್ಮ ಈ ನ್ಯಾಷನಲ್ ಪಾರ್ಕ್ ಅವರಿಗೆ ನಾವು ಹಣ ರಿಲೀಸ್ ಮಾಡೋದ್ರಿಂದ ನಮಗೇನು, ಇದು ಯಾರು ಕೊಡಬೇಕು? ಸರ್ಕಾರ, ರಾಜ್ಯ ಸರ್ಕಾರದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡು ಜಂಟಿಯಾಗಿ ಕೊಡಬೇಕು. ಫಾರೆಸ್ಟ್ ಮಿನಿಸ್ಟ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದನೇ ಬರಬೇಕು. ಈಗ ಇಲ್ಲಿ ಉಳಿದಿರುವಂತ ತುಂಬಾ ಬಡವರೇ ಉಳಿದಿರುವಂಥದ್ದು, ಕೆಲಸ ಇಲ್ಲ, ಯಾರು ಕೆಲಸ ಕೊಡೋರಿಲ್ಲ, ಕೆಲಸಕ್ಕಿಂತ ತುಂಬಾ ದೂರ. ಸ್ವಲ್ಪ ಜಾಸ್ತಿ ಜಮೀನಿರೋರೆಲ್ಲ ಹೊರಟು ಬಿಟ್ಟಿದ್ರು, ಹೊರಗಡೆ ಹೋಗಿದ್ದೀವಿ ನಾವು ಮುಂಚೆನೆ. ಈಗ ಇಲ್ಲಿ ಕೂಲಿ ಕಾರ್ಮಿಕರು ಉಳ್ಕೊಂಡಿದ್ದಾರೆ ಕೆಲಸಕ್ಕೆ. ಇಲ್ಲಿಂದ ಶೃಂಗೇರಿಗೆ ಹೋಗ್ತಾರೆ, ಇಲ್ಲಿಂದ ಹೋಗಿ ಶೃಂಗೇರಿಗೆ ಹೋಗಿ ವಾಪಸ್ ಬರೋಕ್ಕೆ ಜರ್ನಿ 1-1.5 ಗಂಟೆ ಆಗ್ತದೆ. ಹೋಗಿ ಬರೋಕ್ಕೆ 3 ಗಂಟೆ ಜರ್ನಿ ಬೇಕು ಅವ್ರಿಗೆ. ಬಸ್ಸಲ್ಲಿ ಹೇಗಾದ್ರೂ ಮಾಡಿ ಹೋಗ್ಬೇಕು, ನೂಕು ಬಸ್ಸಲ್ಲಿ ನೋಡ್ಲಿಕ್ಕಾಗಲ್ಲ ಸರ್. ಆ ರೀತಿ ಪರಿಸ್ಥಿತಿ, ಕೆಲಸಕ್ಕೆ ಹೋಗಿ ಅತಂತ್ರ ಸ್ಥಿತಿ. ಒಂದಿಷ್ಟು ವರ್ಷಗಳ ಹಿಂದೆ ಈ ನಕ್ಸಲ್ ಸಮಸ್ಯೆಗಳು, ಆ ಥರ ಸಮಸ್ಯೆ, ಆ ಥ್ರೆಟ್ಟಿಗೆ ಸಿಕ್ಕಾಕೊಂಡ್ವಿ. ಈ ನಕ್ಸಲ್ ಎಲ್ಲ ಮೂವ್ಮೆಂಟ್ಸ್ ಜಾಸ್ತಿ ಇದ್ದಾಗ ನಮಗೆ ಒಂದು ಕಡೆಯಿಂದ ನಕ್ಸಲರು ಬಂದು ನೀವು ಅದು ಮಾಡಿದ್ರೆ